ಇಲ್ಲಿ ಒಂದು 2-2.5 ಕಾಯಿ ತೊಗೊಂಡಿದ್ದೀನಿ, ಇನ್ನೂ ಸ್ವಲ್ಪ ಪೀಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬೆಲ್ಲ ಕನ್ಕಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟು 3/4 kg ಅಷ್ಟು ಬೆಲ್ಲ ಇದೆ. ಸೊ ಕಾಯಿ ಒಬ್ಬಟ್ಟು ಮಾಡಿಬಿಡೋಣ ಅಂತ ದೇವ್ರ ನೈವೇದ್ಯದ್ದು. ಸೊ ಶ್ರಾವಣ ಶನಿವಾರ ಇವತ್ತು, 3ನೇ ಶ್ರಾವಣ ಶನಿವಾರ. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಏನೇನು ಮಾಡಿದ್ದೀನಿ ನೋಡಿ. ಮನೇಲಿ ಆಲ್ರೆಡಿ ಪೊಂಗಲ್ ರೆಡಿಯಾಗಿದೆ. ಆಮೇಲೆ ನೈವೇದ್ಯಕ್ಕೆ ಅಂತ ಮೊಸರನ್ನ ಮಾಡಿದ್ದೆ. ಇದೆಲ್ಲ ಇದ್ದರೂ ಹೋಟ್ಲಲ್ಲಿ ದೋಸೆ ಬೇಕು ಅಂದರು. ಸೊ ಅದಕ್ಕೆ ಮಧ್ಯಾಹ್ನಕ್ಕೆ ಅದನ್ನೆಲ್ಲ ತಿನ್ಕೊಳ್ಳಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಹಂಗೆ ಬರ್ತಾ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಟೆ. ಆಮೇಲೆ ನಾನು ಇವತ್ತು ಒಂದು ಉಪವಾಸ. ಸೊ ಹಾಗಾಗಿ ನಾನು ಆಮೇಲೆ ಮಧ್ಯಾಹ್ನಕ್ಕೆ ಊಟ ಮಾಡ್ತೀನಿ. ಸೊ ಅಷ್ಟರೊಟ್ಟಿಗೆ ನೈವೇದ್ಯನೂ ಮಾಡಿಬಿಡೋಣ. ದೇವ್ರದ್ದು ತೆಂಗಿನಕಾಯಿ ಕಳಶಕ್ಕೆ ಇಟ್ಟಿದ್ವಲ್ಲ ಆ ಕಾಯ್ದು. ಸೊ ಅದಕ್ಕೆ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡ್ತೀನಿ. ಹಾಗೆ ಬೆಲ್ಲ ಸ್ವಲ್ಪ ಕರಗಿ ಎಲ್ಲ ಸ್ವಲ್ಪ ಬಬಲಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಒಂದು ಸ್ವಲ್ಪ ಡ್ರಾಪ್ ಹಾಕಿ ನೋಡಿದೆ, ನೀಟಾಗಿ ಒಂದು ಸ್ವಲ್ಪ ಬಾಲ್ ಆಗುತ್ತಲ್ಲ ಆ ಥರ ಕನ್ಸಿಸ್ಟೆನ್ಸಿ ಬಂತು. ಎಳೆ ಪಾಕಕ್ಕಿಂತ ಒಂಚೂರು ಹೆಚ್ಚು ಅಷ್ಟೇ, ಜಾಸ್ತಿನೂ ಅಲ್ಲ. ಆ ಥರ ವೈಟ್ ಗೆಜ್ಜೆ ಪಾಕ ಆ ಥರ ಬಂದರೆ ಸಾಕಾಗುತ್ತೆ. ಸೊ ಅದು ಬಂದಮೇಲೆ ಚೆನ್ನಾಗಿ ಬೇಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಒಬ್ಬಟ್ಟು ಮಾಡಾದ್ಮೇಲೆ ಮತ್ತೆ ನಾನು ಶ್ರಾವಣ ಶನಿವಾರ ಮಾಡೋದು ನಮ್ಮ ಅತ್ತೆ ಮನೆಯಲ್ಲಲ್ವ, ಅಲ್ಲಿಗೆ ಬೇರೆ ಹೋಗಬೇಕು. ಹಾಗಾಗಿ ಬೇಗ ಮಾಡೋಣ ಅಂತ ಸೋನುಗೆ ಹೇಳ್ತಾ ಇದ್ದೆ. ಸೋನು ಸ್ವಲ್ಪ ಕ್ಲಾಸಸ್ ಅಟೆಂಡ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಇದನ್ನು ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಾನು ಸ್ವಲ್ಪ ಸಿಮ್ಮಲ್ಲಿಟ್ಟು ಸ್ವಲ್ಪ ಕುಕ್ ಹಾಕಕ್ಕೆ ಬಿಟ್ಟೆ. ಅಷ್ಟರೊಳಗೆ ಸ್ವಲ್ಪ ಮೈದಾ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅಂದ್ಕೊಂಡೆ. ಇದಕ್ಕೆ ಚಿರೋಟಿ ರವೆಯನ್ನು ಹಾಕಿಲ್ಲ, ಬರೀ ಮೈದಾನೇ ಹಾಕಿದ್ದೀನಿ. ಯೂಶ್ವಲಿ ಯಾವಾಗಲೂ ಚಿರೋಟಿ ರವೆ ಮತ್ತು ಮೈದಾ ಎರಡು ಮಿಕ್ಸ್ ಮಾಡಿ ಹಾಕ್ತಿದ್ದೆ. ಇವತ್ತು ಅರ್ಜೆಂಟಲ್ಲಿ ಸದ್ಯ ಅಂದರೆ ತುಂಬ ಟಯರ್ಡು ಆಗಿತ್ತು. ಬೆಳಗ್ಗೆ 3:30ಗೆ ಎದ್ದಿದ್ದು ನಾನಿವತ್ತು. ಹಾಗಾಗಿ ಬರೀ ಮೈದಾದಲ್ಲೇ ಕಲಿಸ್ಕೊಂಡು ಬಿಡೋಣ ಅಂತ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೊತಾ ಇದ್ದೀನಿ. ಬೇಳೆ ಒಬ್ಬಟ್ಟು ಅಂದರೆ ಹೆಂಗೋ ಒಂದು ಸ್ವಲ್ಪ ಪರವಾಗಿಲ್ಲ, ಬಟ್ ಇದು ಕನ್ಸಿಸ್ಟೆನ್ಸಿ ಮೇಲ್ಗಡೆ ಮೈದಾ ಏನು ಕಲಿಸ್ಕೊತೀವಿ ಅದು ಕರೆಕ್ಟಾಗಿ ಬಂದರೆ ಕಾಯಿ ಹೋಳಿಗೆ ಏನೂ ಲೀಕು ಆಗೋಲ್ಲ. ಆಮೇಲೆ ಅಂಟೋದು ಆ ಥರದ್ದೆಲ್ಲ ಆಗುತ್ತಲ್ಲ, ಅದೆಲ್ಲ ಏನೂ ಆಗೋಲ್ಲ. ಸೊ ಹಾಗಾಗಿ ಮೈದಾ ಮಾತ್ರ ಪರ್ಫೆಕ್ಟಾಗಿ ಕಲಿಸ್ಕೋಬೇಕು. ಪಾಕ ಚೆನ್ನಾಗಿ ತಗೊಂಡ್ಬಿಟ್ರೆ ಒಂಚೂರು ಏನೂ ಹಾಳಾಗ್ದಂಗೆ ಹೂರ್ಣ ರೆಡಿ ಆಗುತ್ತೆ. ನೋಡಿ ಆಲ್ಮೋಸ್ಟ್ ಆಗೋಗಿದೆ. ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೈಡ್ ಬೈ ಸೈಡು. ನೋಡಿ ಆಗಿದೆ, ಆಗಲಿ ತಲ ಬಿಡ್ತಾ ಇದೆ. ನೋಡಿ ಬಾಲು ಆಗ್ತಾಯಿದೆಯಲ್ವ ಅಂತ ನೋಡಿದೆ, ನೀಟಾಗಿ ಬಾಲ್ ಆಯಿತು. ವಾಚಿನಿ ರೆಡಿ ಆಯ್ತು.
ನೋಡಿ ಒಬ್ಬಟ್ಟು ಸೂಪರಾಗಿ, ಆಮೇಲೆ ಮೇಲ್ಗಡೆ ಲೇಯರು ಕ್ರಿಸ್ಪಿಯಾಗಿ, ಒಳಗಡೆ ಹೂರ್ಣ ಸಾಫ್ಟಾಗಿ ಸಕ್ಕದಂದರೆ ಸಕ್ಕದಾಗಿ ಬಂತು. ಸ್ವೀಟ್ ಅಡುಗೆನೇ ಹಂಗೆ ಅಲ್ವಾ, ಒಬ್ಬಟ್ಟು ಯಾವುದೇ ಒಬ್ಬಟ್ಟು ಟೈಪ್ ಆದರೂ ಒಂದು ಸ್ಟಾರ್ಟಿಂಗ್ 2 ಒಬ್ಬಟ್ಟು ನೀಟಾಗಿ ಬಂದುಬಿಟ್ರಂತೂ ಖುಷಿಯಾಗಿಬಿಡುತ್ತೆ. ಸೊ ನಂಗೆ ಒಬ್ಬಟ್ಟು ನೀಟಾಗಿ ಬಂದಿದ್ದಕ್ಕೆ ಸಖತ್ ಖುಷಿ ಆಯಿತು. ನೀಟಾಗಿ ಹದವಾಗಿ ಟೇಸ್ಟು ಅಂತೂ ಸೂಪರಾಗಿ ಬಂದಿದ್ದು. ಸೋನು ಅದೇ ಹೇಳ್ತಾಯಿದ್ರು, ಫಸ್ಟ್ ದೇವ್ರಿಗೆ ನೈವೇದ್ಯ ಇಟ್ಬಿಡಪ್ಪ ಅಂತ ಅಂದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟೆ ಫಸ್ಟ್. ಮತ್ತು ಈ ಮಹಾಲಕ್ಷ್ಮಿ ಹಾಗೆ ಸೋನು ಬೆಳಗ್ಗೆ ನೈವೇದ್ಯಕ್ಕೆ ಇಟ್ಟಿನಲ್ಲ ಫಸ್ಟು ಪೂಜೆಗೆ, ಅದ್ರ ನೈವೇದ್ಯನ ವಾಪಸ್ ತೆಗೆದುಕೊಟ್ಟು ಇವಾಗ ಹೊಸದಾಗಿ ಒಬ್ಬಟ್ಟು ಮಾಡಿ ಕೊಟ್ಟನಲ್ಲ, ಒಂದು 12-12:30 ಆಗಿತ್ತು. ಸೊ ಒಬ್ಬಟ್ಟನ್ನ ನೈವೇದ್ಯ ಮಾಡಿಬಿಡಪ್ಪ, ಅಜ್ಜಿ ಮನೆಗೆ ಹೊರಟ್ಬಿಡೋಣ ಅಂತ ಹೇಳಿದೆ. ಸೊ ಹಬ್ಬದ ಹಣ್ಣೆಲ್ಲ ಮಿಕ್ಕಿತ್ತಲ್ಲ, ಸೋನು ಕಸ್ಟರ್ಡ್ ಮಾಡಿದ. ಕನ್ಸಿಸ್ಟೆನ್ಸಿ ಹೇಗೆ ಬಂದಿದೆ? ಪರ್ಫೆಕ್ಟ್, ನಾಟ್ ಲಿಕ್ವಿಡಿ, ನಾಟ್ ಇದು. ಚೆನ್ನಾಯ್ತಾ? ಅದು ಪ್ಲೇನ್ ಕೇಕ್ ಇದ್ದರೆ ಚೆನ್ನಾಗಿರೋದು ಇದ್ರ ಜೊತೆ. ಆಯಿತು. ಪೈನಾಪಲ್ನ ಖಾಲಿ ಮಾಡು, ಅದಿನ್ನೂ ಮತ್ತೆ ಇಡಲ್ಲ, ಸ್ಟೋರ್ ಮಾಡಿ. ಬೆಸ್ಟಿಂಗ್ ನಾನೀಗ ಅತ್ತೆ ಮನೆಗೆ ಬಂದೆ. ನಾನು ಸೋನು ಡ್ರಾಪ್ ಮಾಡೋದ, ಯಾಕಂದರೆ ಅಪ್ಪು ಮನೆಗೆ ಬರ್ತಿದ್ದೆ ಕ್ಲಾಸ್ ಮುಗಿಸ್ಕೊಂಡು. ಸೊ ಅಪ್ಪು ನಾನು ಡ್ರಾಪ್ ಮಾಡೋದ, ಬಂದಿದ ತಕ್ಷಣ ಶಾರದಕ್ಕೆ ಹೇಳಿದ್ರು ಒಂಚೂರು ತರಕಾರಿ ಸಾರು ಮಾಡಿಬಿಟ್ರಮ್ಮ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ 3 ಜನ ಸೇರಿಕೊಂಡು, ನಾನು ಉಷಾ ಮತ್ತು ಶಾರದಕ್ಕ 3 ಜನನೂ ಸೇರಿಕೊಂಡು ತರಕಾರಿ ಸಾರು ಮಾಡ್ತಾಯಿದ್ದೀವಿ. ಆಮೇಲೆ ಮಧ್ಯದಲ್ಲಿ ಇನ್ಬಿಟ್ವೀನ್ ಅದು ಇದು ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತಲ್ವ ಮನೇಲಿ. ಹಬ್ಬ ಅಂದರೆ ಅದು ಶ್ರಾವಣ ಅಂದರೆ ನಮ್ಮ ಮನೇಲಿ ಎಲ್ಲರೂ ಸೇರ್ಕೋತೀವಿ. ಆಲ್ಮೋಸ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸೇ 30 ಪೀಪಲ್ಸ್ ಇದ್ದೀವಿ. ಇನ್ನು ಗೆಸ್ಟ್ನೆಲ್ಲ ಇನ್ವೈಟ್ ಮಾಡಿರ್ತೀವಲ್ವ, ಮಧ್ಯಾಹ್ನ ಯಾರಾದರೂ ಬಂದರೆ ಸಡನ್ನಾಗಿ ಅಂದ್ಬಿಟ್ಟು ಸ್ವಲ್ಪ ಮಾಡ್ರಪ್ಪ ಅಂತ ಶಾರದಕ್ಕೆ ಹೇಳಿದ್ರು. ಸೊ ಹಾಗಾಗಿ ಮಾಡ್ತಾಯಿದ್ವಿ. ಅವರಿಬ್ರಿಗೆ ನಾನು ಬಿಡ್ತಾ ಇಲ್ಲ, ಏನು ಮಾಡ್ತೀರ ಇಲ್ಲಿ ಬಂದು ಅದಕ್ಕೆ. ಅಲ್ಲಿಗಿಂತ ಇಲ್ಲೇ ಚೆನ್ನಾಗಾಯ್ತಲ್ವ ಅಡುಗೆ ಮಾಡೋಕ್ಕೆ. ಅಲ್ಲಿ ಇಕ್ಕಟ್ಟಲ್ಲಿ ಹಿಂಸೆ ಕರೆಕ್ಟ್ ಆಯಿತು. ಏನಾಗಲ್ಲ ಅಲ್ವಾ ಶಶಿ? ಅವ್ರು ಬರ್ತಾರೆ, ಸುಮ್ಮನಿರ ಬರೋ ಟೈಮ್ಗೆ. ಏನಪ್ಪ ಜೋಡಿಸ್ಕೊಡ್ತೀನಿ. ಏನಮ್ಮ ಅಮ್ಮ ಸರ ತೋರಿಸು, ಸರ ತೋರಿಸು, ಸರ ತೋರಿಸು. ಸರ ತೋರಿಸು, ಸರ 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 ಯಾರಮ್ಮ ಮಾಡಿಸ್ಕೊಟ್ಟಿದ್ದು ನಿನ್ಗದು? ಯಾರು ಮಾಡಿಸ್ಕೊಟ್ಟಿದ್ದದು? ನಮ್ಮ ಅತ್ತೆ ಎಲ್ಲರ ಮನೆಗೂ ಒಂದೊಂದವೆ.
ನಾನು ಸೊಸೆ ಮಾಡಿಸ್ಬೇಕು ಅಂತ ಮಾಡಿಸ್ಕೊಟ್ರು ಪ್ರೀತಿ ಸೊಸೆ ಅಂತ ಹೆಸರಲ್ಲೇ ಹಾಂ ಅತ್ತೆ ಆದವರು ನನಗೆ ನನಗಿಲ್ಲ ನೀನು ಕೊಡ್ಸಮ್ಮ ತಗೋ ಇದೆ ಆಯ್ತು ಬೇಡ ನಂಗೆ ಹಳೆ ಸ್ಟೈಲ್ ಬೇಡ ಹಳೆ ಸ್ಟೈಲ್ ಓಲ್ಡ್ ಡಿಸೈನ್ ಅದು ನಿಮ್ಮ ಅತ್ತೆ ಮಾಡಿಸ್ಕೊಟ್ಟಿರೋದು ನಂಗೆ ಬೇಡಮ್ಮ ನಂಗೆ ನಮ್ಮ ಅತ್ತೆ ಮಾಡಿಸ್ಕೊಟ್ಟಿದ್ದು ನಾವು ದೇವರು ಲಕ್ಷ್ಮೀ ದೇವ್ರನ್ನ ಉಜ್ಜಿ ತೊಳಿತಾ ಇದ್ದೀವಿ ಅಲ್ವಾ ವಿವೇಕ ಅವ್ರು ನೋಡಿ ಒಂಚೂರು ಏನು ಒಂದೇ ಒಂದು ಸ್ವಲ್ಪ ಕುಂಕುಮ ಹಚ್ಚಿ ಇನ್ನೇನಿಲ್ಲ ಮೊಟ್ಟೆ ಬಾಯ್ಲ್ ಮಾಡಕ್ಕೆ ಇಡೋಣ ಅಷ್ಟೇ ಹೇಳಿದ ತಕ್ಷಣ ಕೆಲಸ ಮಾಡಕ್ಕೆ ಯಾಕೋ ಶಶಿ ದೊಡ್ಡವನಾಗಿದ್ದಾನಲ್ಲ ಅದಕ್ಕೆ ಹೇಳಿದ ಕೆಲಸ ಮಾಡಲ್ಲ. ಇದ್ಯಾರು ಇವ್ರು ಯಾರು ಇವರು ಓಡೋಗ್ತಾ ಇರೋದು ಯಾರು ಮೋಹಿತ್ ಅವರು ಓಡೋಗಿದ್ದ ಬಂದರು ನೋಡು ದಿವ್ಯಮ್ಮಂಗೆ ಆಟ ಆಡಿಸ್ತಾರೆ ಒಂದೆರಡು ಊದ್ರ ಹಾಕ್ಸ್ಬೇಕಿತ್ತು